ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVSC ವ್ಲಾಗ್ಸ್. ಇವತ್ತಿನ ದಿನ ನಾನು ಗಣಪತಿ ನೋಡೋದಕ್ಕೆ ಹೋಗಿದ್ದೇ ಇಲ್ಲ, ಹಾಗಾಗಿ ಇವತ್ತು ನೋಡೋಣ ಎಷ್ಟಾಗ್ತದೆ ಅಷ್ಟು ಗಣಪತಿನ ನೋಡ್ಕೊಂಬರೋಣ ಅಂಥೇಳಿ. ನಮ್ಮೂರಲ್ಲಿ ಒಂದು 2-3 ಕಡೆ ಚೆನ್ನಾಗಿಟ್ಟಿದ್ದಾರಂತೆ ಗಣಪತಿನ. ನೋಡೋದಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ನನಗೆ. ಅದೇ ಮನೆ ಕೆಲಸ, ವಿಡಿಯೋ, ವ್ಲಾಗ್ ಅಂತೆ, ಅದಂತೆ ಇದಂತೆ ಅಂಥೇಳಿ ಮತ್ತು ಇನ್ನೇನೋ ಕೆಲವೊಂದಷ್ಟು ಸಮಸ್ಯೆಗಳು ಬಂದವು. ಓಕೆ, ಬರೀ ಅದೆಲ್ಲ ಇದ್ದಿದ್ದೆ. ಅದ್ರ ಜೊತೆಗೆ ಈಗ ಹೋಗಿ ಗಣೇಶನ ದರ್ಶನ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ರೀತಿ ಗಣಪತಿಯನ್ನು ಇಟ್ಟಿದ್ದಾರೆ, ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅದನ್ನು ನೋಡ್ಕೊಂಬರೋಣ. ಹಾಗೆ ನಾನು ನ್ಯಾಚುರಲ್ಲಾಗಿ ಕೆಲವೊಂದು ಕಡೆ ಹಾಗೆ ಬಿಟ್ಟಿರ್ತೀನಿ, ಕೆಲವೊಂದು ಕಡೆ ಮತ್ತು ಇದು ಸಾಂಗ್ ಗಿಂಗ್ ಎಲ್ಲ ಇದ್ದರೆ ನಾನು ಅಲ್ಲಿ ವಾಯ್ಸ್ ಕೊಡ್ತೀನಿ. ಓಕೆ, ನೀವು ಕೂಡ ನಮ್ಮ ಊರಿನ ಗಣಪತಿನ ನೋಡಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿರ್ತಾರೆ ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈಗ ಹೋಗಿ ಒಂದು ಎಷ್ಟಾಗುತ್ತೆ ಅಷ್ಟು ಗಣಪತಿ ನೋಡ್ಕೊಂಡು ಬರೋಣ. ನಾನು ಹೋದ ವರ್ಷ ಆ ಕಡೆ ಎಲ್ಲ ಹೆಂಗೆ ಮಾಡಿದ್ದೆ ಅಂದರೆ, ಗಣಪತಿ ಹಬ್ಬ ಆಗಿ ಒಂದು 2 ದಿವಸಕ್ಕೆ ಹೋಗ್ತಿದ್ದೆ. 2 ದಿವಸ 3 ದಿವಸಕ್ಕೆ, 3ನೇ ದಿವಸ ಕರೆಕ್ಟಾಗಿ ಹೋಗಿದ್ದೆ. ನಾನು ಹೋಗಿ ಒಂದು 5 ಗಣಪತಿನ ನೋಡ್ಕೊಂಬರ್ತಿದ್ದೆ, ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೆ. ಈ ವರ್ಷ ನನಗೆ ಹೋಗೋದಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಹೊಂಟೀನಿ. ಬರೀ ಎಲ್ಲೆಲ್ಲಿ ಯಾವ್ಯಾವ ಗಣಪತಿನ ಯಾವ್ಯಾವ ರೀತಿ ಇಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ. ಓಕೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡಿರಿ. ಯಾಕಂದರೆ ನಮ್ಮೂರಲ್ಲಿ ಯಾವ ರೀತಿ ಗಣಪತಿನ ಇಟ್ಟು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅನ್ನೋದನ್ನು ನೀವು ಕೂಡ ವ್ಲಾಗ್ ಮೂಲಕ ನೋಡ್ಬೋದು. ಹಾಗಾಗಿ ಹೇಳಿದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಓಕೆ, ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಬರ್ರಿ ಈಗ ನೋಡ್ಕೊಂಬರೋಣ. ಓಕೆ, ನಾನು ನಿಮಗೆ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಈ ಒಂದು ಡ್ರೆಸ್ನ. ಇವತ್ತು ಹಾಕ್ಕೊಂಡಿದ್ದೀನಿ, ನೋಡ್ರಿ ಹೀಗೆ ಕಾಣಿಸ್ತಾ ಇದ್ದೀನಿ ಅಂತ. ಈ ಡ್ರೆಸ್ಸು ಪ್ಯಾರೆಟ್ ಗ್ರೀನ್ ಡ್ರೆಸ್ನ ತಗೊಂಡಿದ್ದೆ. ಔಟಿಂಗ್ ಎಲ್ಲಾದರೂ ಹೋದರೆ ಹಾಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ. ಹಾಕ್ಕೊಂಡ್ರೆ ಹಿಂಗೆ ಮಾಡಿ ಎಷ್ಟೊಂದು ಬಟ್ಟೆಗಳು ಹಾಗೆ ಇರ್ತವೆ. ನಾನು ಸ್ಯಾರಿ ಆಗಿರ್ಬೋದು ಅಥವಾ ಡ್ರೆಸ್ಗಳಾಗಿರ್ಬೋದು, ಅದನ್ನ ಸೌಂಡ್ ಕಡಿಮೆ ಇಟ್ಕ ನನಗೆ ಕಾಪಿರೈಟ್ ಬರ್ತೈತೆ, ಅದಕ್ಕೆ ಅವನಿಗೆ ಹಂಗೆ ಹೇಳಿದ್ದು. ನಾನು ಅದೇ ಹೇಳಿದ್ನಲ್ಲ, ಎಷ್ಟೊಂದು ಡ್ರೆಸ್ಗಳಾಗಿರ್ಬೋದು, ಸೀರೆಗಳಾಗಿರ್ಬೋದು ಎಲ್ಲ ಹಾಗೆ ಇಟ್ಟಿರ್ತೀನಿ. ಓಕೆ, ಬನ್ನಿ ಈಗ ಡ್ರೆಸ್ ಹಾಕೊಂಡು ಬಿಡೋಣ ಇಲ್ಲ ಅಂತ ಹೇಳಿ. ಓಕೆ, ಈ ಡ್ರೆಸ್ ಹೇಗಿದೆ, ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಓಕೆ, ಬನ್ನಿ ಹೋಗಿ ಗಣೇಶನ ನೋಡ್ಕೊಂಬರೋಣ. ಓಕೆ, ಈಗ ಮೊದಲನೇದಾಗಿ ನಮ್ಮ ರಾಣೆಬೆನ್ನೂರಿನಲ್ಲಿರುವಂತಹ ರಾಜರಾಜೇಶ್ವರಿ ನಗರದಲ್ಲಿ ಮಾಡಿದಂತಹ ಮೊದಲನೆಯ ಗಣಪತಿ ಅನುಭವ ಮಂಟಪ ನೋಡ್ರಿ. ಅನುಭವ ಮಂಟಪ ಮಾಡಿ ಅಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ಅನುಭವ ಮಂಟಪದಲ್ಲಿ ಒಂದು 10 ಜನ ಅವರ ಅಂಕಿತ ನಾಮ, ಕಾಲ ಮತ್ತು ಕಾಯಕವನ್ನು ಇಲ್ಲಿ ಕುರಿತು ಉಲ್ಲೇಖ ಮಾಡಿದ್ದಾರೆ. ಮೊದಲನೆಯದಾಗಿ ಮಾದಾರ ಚೆನ್ನಯ್ಯ ಅವರ ಮೊದಲನೆಯ ಹೆಸರು ಏನು, ಅವರೇನು ಕಾಯಕ ಮಾಡ್ತಾ ಇದ್ರು, ಅವರು ಲಿಂಗವನ್ನು ಧರಿಸಿದ್ಮೇಲೆ ಯಾವ ರೀತಿ ಚೇಂಜ್ ಆದರು, ಏನು ಎತ್ತ ಅನ್ನೋದನ್ನು ಇಲ್ಲಿ ಯಾವ ಕಾಲಮಾನದಲ್ಲಿ ಅವರಿದ್ರು, ಯಾವ ಒಂದು ವರ್ಷದಲ್ಲಿ ಅವರಿದ್ರು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎರಡನೆಯದಾಗಿ ಕುರುಬ ಗೊಲ್ಲಾರ. ಓಕೆ, ಮೂರನೆಯದಾಗಿ ಹಡಪದ ಅಪ್ಪಣ್ಣ, ಹಾಗೆ ಇದು ಶರಣಬಸವ ನೋಡ್ರಿ, ಬಸವಣ್ಣನವರಲ್ಲಿದ್ದಾರೆ. ಹಾಗೆ ಅಲ್ಲಮ ಪ್ರಭುಗಳನ್ನ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಐಕ್ಯ, ಶರಣ, ಪ್ರಾಣಲಿಂಗ, ಪ್ರಸಾದ, ಮಹೇಶ, ಈ ಒಂದು ಪ್ರತಿಯೊಂದು ಮೆಟ್ಲ ಮೇಲೆ ಈ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಅಕ್ಕ ಮಹಾದೇವಿ ನೀವಿಲ್ಲಿ ನೋಡ್ಬೋದು, ಕಾಣಿಸ್ತಾ ಇದೆ ಅಲ್ಲ. ಈ ಒಂದು ಮಂಟಪದಲ್ಲಿ ಅಕ್ಕ ಮಹಾದೇವಿ ಮತ್ತು ಬಸವಣ್ಣನವರು ಅಲ್ಲಮ ಪ್ರಭುಗಳ ಪಕ್ಕದಲ್ಲಿರೋದನ್ನ ನೀವು ಇಲ್ಲಿ ನೋಡ್ಬೋದು. ಹಾಗೆ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಹೆಂಡದ ಮಾರಯ್ಯ, ಜೇಡರ ದಾಸಿಮಯ್ಯ, ಇವರುಗಳನ್ನೆಲ್ಲ ನೀವಿಲ್ಲಿ ನೋಡ್ಬೋದು. ಇವರ ಕಾಲ, ಅಂಕಿತ ನಾಮ ಹಾಗೆ ಕಾಯಕವನ್ನ ಕುರಿತು ಇಲ್ಲಿ ಇವರ ಬಗ್ಗೆ ಕೆಲವೊಂದಷ್ಟು ಉಲ್ಲೇಖ ಇದೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬರೋದು ಬಸವಣ್ಣನ ಗಣೇಶನನ್ನ ನೀವು ನೋಡಬಹುದು. ಗಣೇಶ ಯಾವ ರೀತಿ ಗಣೇಶ ಇಟ್ಟಿದ್ದಾರೆ ಅಂದ್ರೆ,
ಶರಣರ ಬಸವ ಇವರ ಒಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಸವಣ್ಣನವರು ಈ ಸಲ ನೋಡ್ರಿ, ಈ ಒಂದು ಅನುಭವ ಮಂಟಪದ ಒಂದು ಪೂರ್ತಿ ವ್ಯೂವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಈ ರೀತಿ ಸೈಡ್ನ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ಕಾಣಿಸ್ತಾ ಇತ್ತು ನೋಡ್ರಿ. ಯಾವ ರೀತಿ ಕಾಣಿಸ್ತಿದೆ, ಹೇಗಿದೆ ಈ ಒಂದು ಅನುಭವ ಮಂಟಪ? ನಮ್ಮ ರಾಣೆಬೆನ್ನೂರಿನ ರಾಜರಾಜೇಶ್ವರಿ ನಗರದಲ್ಲಿ ಮಾಡಿದಂತಹ ಅನುಭವ ಮಂಟಪ. ಗಣೇಶ ತುಂಬ ಚೆನ್ನಾಗಿತ್ತು. ಬಸವಣ್ಣನವರ ಅವತಾರ ನೋಡಿ, ಬಸವಣ್ಣನವರ ಅವತಾರನ ಮಾಡಿದ್ರು. ಓಕೆ, ಇದು ಮೊದಲನೆಯ ಗಣೇಶ. ಈ ಒಂದು ವಿಡಿಯೋದಲ್ಲಿ ಇದು ಒಂದೇ ಗಣಪನ್ ಮಾತ್ರ ತೋರಿಸ್ತಾ ಇದ್ದೀನಿ. ಕೆಲವೊಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಕೆಲವು ಮುಂದೆ ಬರೋಂಥ ಇನ್ನೊಂದಷ್ಟು ಗಣಪತಿ ವಿಡಿಯೋಗಳನ್ನು ನಾನು ಹಾಕ್ತೀನಿ. ಯಾಕಂದರೆ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ನನಗೆ ಹಾಕೋಕ್ಕಾಗಲಿಲ್ಲ. ಹಾಗಾಗಿ ನಾನು ಕೆಲವೊಂದಷ್ಟು ಫೋಟೋಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಗಣಪತಿಗಳನ್ನು ನಾನು ನಿಮಗೆ ತೋರಿಸ್ತೀನಿ.